ಲೋಕಸಭೆ ಮತ್ತು ರಾಜ್ಯಸಭೆ. ಭಾರತದ ಸಂಪತ್ತು ಲೋಕಸಭೆ ಕೆಳಮನೆ ಅಥವಾ ಜನಪ್ರಿಯ ಸದನ ಮತ್ತು ರಾಜ್ಯಸಭೆ ಮೇಲ್ಮನೆ ಅಥವಾ ರಾಜ್ಯಗಳ ಪರಿಷತ್ತು ಎಂಬ ಎರಡು ಸದನಗಳನ್ನು ಹೊಂದಿದೆ. ಲೋಕಸಭೆ ಸದಸ್ಯರು ನೇರ ಚುನಾವಣೆಯಿಂದ ಆಯ್ಕೆಯಾಗುತ್ತಾರೆ ಮತ್ತು 5 ವರ್ಷಗಳ ಅವಧಿ ಹೊಂದಿರುತ್ತಾರೆ. ರಾಜ್ಯಸಭೆಯು ಶಾಶ್ವತ ಸದನವಾಗಿದ್ದು ಸದಸ್ಯರನ್ನು ರಾಜ್ಯ ಶಾಸಕಾಂಗಗಳು ಆಯ್ಕೆ ಮಾಡುತ್ತವೆ. ಹಣಕಾಸು ಮಸೂದೆಗಳಲ್ಲಿ ಲೋಕಸಭೆ ಹೆಚ್ಚಿನ ಅಧಿಕಾರ ಹೊಂದಿದೆ. ಲೋಕಸಭೆ ಮತ್ತು ರಾಜ್ಯಸಭೆಯ ನಡುವಿನ ಪ್ರಮುಖ ವ್ಯತ್ಯಾಸಗಳು: ಸದನದ ಹೆಸರು ಲೋಕಸಭೆ ಹೌಸ್ ಆಫ್ ದ ಪೀಪಲ್ ಮತ್ತು ರಾಜ್ಯಸಭೆ ಕೌನ್ಸಿಲ್ ಆಫ್ ಸ್ಟೇಟ್ಸ್. ಅಧಿಕಾರಾವಧಿ: ಲೋಕಸಭೆಯು 5 ವರ್ಷಗಳ ಅವಧಿಯನ್ನು ಹೊಂದಿದೆ, ನಂತರ ಅದನ್ನು ವಿಸರ್ಜಿಸಲಾಗುತ್ತದೆ. ರಾಜ್ಯಸಭೆಯು ಶಾಶ್ವತ ಸದನವಾಗಿದೆ ಮತ್ತು ಅದನ್ನು ವಿಸರ್ಜಿಸಲಾಗುವುದಿಲ್ಲ. ಸದಸ್ಯರ ಆಯ್ಕೆ: ಲೋಕಸಭೆಯ ಸದಸ್ಯರನ್ನು ಭಾರತದ ಜನರಿಂದ ನೇರವಾಗಿ ಆಯ್ಕೆ ಮಾಡಲಾಗುತ್ತದೆ. ರಾಜ್ಯಸಭೆಯ ಸದಸ್ಯರನ್ನು ರಾಜ್ಯ ಶಾಸಕಾಂಗ ಸಭೆಗಳ MLAs ಚುನಾವಣೆಯುತ ಪ್ರತಿನಿಧಿಗಳು ಆಯ್ಕೆ ಮಾಡುತ್ತಾರೆ. ಗರಿಷ್ಠ ಸದಸ್ಯರ ಸಂಖ್ಯೆ: ಲೋಕಸಭೆ 552, ರಾಜ್ಯಸಭೆ 250. ಕನಿಷ್ಠ ವಯಸ್ಸು: ಲೋಕಸಭೆಗೆ 25 ವರ್ಷ, ರಾಜ್ಯಸಭೆಗೆ 30 ವರ್ಷ. ಮೂಲ: ಹಣದ ಮಸೂದೆಯನ್ನು ಮನಿ ಬಿಲ್ ಕೇವಲ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ಸಭಾಪತಿ: ಸ್ಪೀಕರ್ ಅಥವಾ ರಾಜ್ಯಸಭೆಗೆ ಅಧ್ಯಕ್ಷತೆ ವೈಸ್ ಪ್ರೆಸಿಡೆಂಟ್ ಅಧ್ಯಕ್ಷತೆ ವಹಿಸುತ್ತಾರೆ. ವಿಶೇಷ ಅಧಿಕಾರ: ರಾಜ್ಯಸಭೆಯು ರಾಜ್ಯಗಳ ಹಕ್ಕುಗಳನ್ನು ಉದಾಹರಣೆಗೆ ಪಟ್ಟಿ 2ರಲ್ಲಿರುವ ವಿಷಯಗಳ ಮೇಲೆ ಕಾನೂನು ಸಂರಕ್ಷಿಸುವ ವಿಶೇಷ ಅಧಿಕಾರವನ್ನು ಹೊಂದಿದೆ. ಭಾರತದ ರಾಷ್ಟ್ರಪತಿಗಳು ಸಂಸತ್ತಿನ ಉಭಯ ಸದನಗಳು ಸದಸ್ಯರಾಗಿರದಿದ್ದರೂ ಸಂಸತ್ತಿನ ಅವಿಭಾಜ್ಯ ಅಂಗವಾಗಿದ್ದಾರೆ. ನೋಡಿ, ಇವತ್ತಿನ ಒಂದು ಸಚೇತನ ಚಟುವಟಿಕೆ ವಿಷಯ ಲೋಕಸಭೆ ಮತ್ತು ರಾಜ್ಯಸಭೆ. ಲೋಕಸಭೆ ಅಂದ್ರೆ ಏನಂತ ಕರೀತಾರಪ್ಪ ಅಂತಂದ್ರೆ ಕೆಳಮನೆ, ರಾಜ್ಯಸಭೆ ಅಂದ್ರೆ ಮೇಲ್ಮನೆ. ಇದನ್ನ ಶಾಶ್ವತ ಸದನ ಅಂತ ಕರೀತಾರೆ ರಾಜ್ಯಸಭೆಯನ್ನ, ಹೌದಾ? ಈ ಲೋಕಸಭೆಯನ್ನ ಜನರು ಓಟ್ ಹಾಕಿ ಆಯ್ಕೆ ಮಾಡಿರ್ತಾರೆ. ಲೋಕಸಭೆಯ ಸದಸ್ಯರನ್ನ ಅವ್ರಿಗೆ ನಾವು MP ಅಂತ ಕರಿತೀವಿ, ಹೌದಾ? ಮೆಂಬರ್ ಆಫ್ ಪಾರ್ಲಿಮೆಂಟ್. ರಾಜ್ಯಸಭೆ ಸದಸ್ಯರನ್ನ ರಾಜ್ಯಗಳ ಮುಖಾಂತರ ಏನಪ್ಪಾ ಅಂದ್ರೆ ಆಯ್ಕೆ ಮಾಡ್ತಾರ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ರಾಷ್ಟ್ರಪತಿಗಳು 12 ಜನರನ್ನು ಆಯ್ಕೆ ಮಾಡ್ತಾರೆ. ಅದು ಗರಿಷ್ಠ 250 ಜನ ಇದೆ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿರುವಂತಹ ಗರಿಷ್ಠ ಲೋಕಸಭಾ ಸದಸ್ಯರ ಸಂಖ್ಯೆ 552. ಸೊ ಈಗ ಇರುವಂಥದ್ದು 543 ಆಯ್ಕೆಯಾಗಿ ಹೋಗಿರ್ತಾರೆ. 2 ಆಂಗ್ಲೋ ಇಂಡಿಯನನ್ನು ನೇಮಕ ಮಾಡ್ತಾರೆ. ಒಟ್ಟು 545. ಈ ಲೋಕಸಭೆಯ ಅಧಿಕಾರಾವಧಿ 5 ವರ್ಷ, ರಾಜ್ಯಸಭೆಯ ಅಧಿಕಾರಾವಧಿ 6 ವರ್ಷ. ಅಲ್ಲೇ ಪ್ರತಿ ವರ್ಷಕ್ಕೆ ಎಷ್ಟು ಜನ ನಿವೃತ್ತಿ ಆಗ್ತಾರಪ್ಪ ಅಂದ್ರೆ ರಾಜ್ಯಸಭೆಯಲ್ಲಿ 1/3 ಸದಸ್ಯರು ಏನಾಗ್ತಾರಪ್ಪ ಅಂದ್ರೆ ನಿವೃತ್ತಿ ಆಗ್ತಾ ಹೋಗ್ತಾರೆ ರಾಜ್ಯಸಭೆಯಲ್ಲಿ. ಈ ರಾಜ್ಯಸಭೆ ಮತ್ತು ಲೋಕಸಭೆ ಪ್ರಮುಖವಾದಂಥ 2 ಸದನಗಳಲ್ಲಿ ಏನಪ್ಪಾ ಅಂದ್ರೆ ಹೊಸ ಕಾಯ್ದೆ ಆಗ್ಬೇಕಾಯ್ತಂದ್ರೆ ಅಥವಾ ಹೊಸ ಕಾನೂನು, ಹೊಸ ಮಸೂದೆ ಆಗ್ಬೇಕಾಯ್ತಂದ್ರೆ ಈ 2 ಸದನದಲ್ಲಿ ಒಪ್ಪಿಗೆ ಬೇಕು. 2 ಸದನದಲ್ಲಿ ಒಪ್ಪಿಗೆ ಆದಾಗ ಮಾತ್ರ ಏನಾಗ್ತದಪ್ಪ ಅಂದ್ರೆ ಒಂದು ಹೊಸ ಕಾನೂನಾಗಿ ಹೊರಗೆ ಬರ್ತದೆ. ಇಲ್ಲಿದ್ರೆ ಏನಪ್ಪಾ ಅಂದ್ರೆ ಹೊಸ ಕಾನೂನು ಆಗಕ್ಕೆ ಸಾಧ್ಯ ಇಲ್ಲ. ರಾಜ್ಯಸಭೆಗೆ ಕನಿಷ್ಠ ವಯಸ್ಸು ಎಷ್ಟಾಗಿರ್ಬೇಕಪ್ಪ ಅಂದ್ರೆ ಅವರಿಗೆ 30 ವರ್ಷ ವಯಸ್ಸಾಗಿರ್ಬೇಕು ರಾಜ್ಯಸಭಾ ಸದಸ್ಯರಾಗಬೇಕಾದ್ರೆ. ಅದೇ ಲೋಕಸಭೆಗೆ ಎಲೆಕ್ಷನ್ ನಿಲ್ಲಿಸಬೇಕಾದ್ರೆ ಅವ್ರ ಕನಿಷ್ಠ ವಯಸ್ಸು ಎಷ್ಟಿರ್ಬೇಕಪ್ಪ ಅಂದ್ರೆ 25 ಇದ್ರೆ ಸಾಕು. ಅವ್ರು ಏನಪ್ಪ ಅಂದ್ರೆ ಲೋಕಸಭಾ ಸದಸ್ಯರು ಎಲೆಕ್ಷನ್ಗೆ ಏನಪ್ಪ ಅಂದ್ರೆ ಅವರು ಸ್ಪರ್ಧೆ ಮಾಡ್ಬೋದು. ಈ ವಿಷಯವನ್ನು ಪ್ರಸ್ತುತಪಡಿಸಿರುವಂಥ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು.